ಕರ್ನಾಟಕದಲ್ಲಿ ಒಂದು ಹೋರಾಟ ನಡೀತಾ ಇದೆ. ನಮ್ಮದು ಲಿಂಗಾಯತ ಧರ್ಮ, ಪ್ರತ್ಯೇಕ ಧರ್ಮ. ಲಿಂಗಾಯತ ಧರ್ಮ ಮತ್ತು ಇಸ್ಲಾಂ ಧರ್ಮ ಎರಡಕ್ಕೂ ಸಾಕಷ್ಟು ಸಾಮ್ಯತೆ ಇದೆ. ಮಿಸ್ಟರ್ ಸಜ್ಜದ್ ನೊಮಾನಿ, ಹಿಂದೂಗಳ ಒಡಕನ್ನು ನಾವು ಬಳಸಿಕೊಳ್ಳಬೇಕು. ಅವರು ಜಾಟು, SC, OBC, ST, ಲಿಂಗಾಯತ ಈ ರೀತಿ ಒಡೆದೋಗ್ಬಿಟ್ಟಿದ್ದಾರೆ. ಕಮ್ಯುನಿಸ್ಟರು, ದೇವರನ್ನೇ ನಂಬದವರು, ಲಿಂಗಾಯತ ಧರ್ಮದ ಪರವಾಗಿ ಹೋರಾಟಕ್ಕೆ ಯಾಕೆ ಬರ್ತಾರೆ? ದಲಿತ್ ಮುಸ್ಲಿಂ ಭಾಯಿ ಅದರ ಪರಿಣಾಮವನ್ನು ನಾವು ಪಶ್ಚಿಮ ಬಂಗಾಳದಲ್ಲಿ, ಕೇರಳದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ನೋಡಿದ್ದೇವೆ. ಯಾಕೆ ಈ ರೀತಿಯ ಸಾಮ್ಯತೆಯನ್ನು ಹುಡುಕುವಂಥ ಪ್ರಯತ್ನಗಳು ಶುರುವಾಗ್ತಾ ಇದೆ? ಇದರ ಹಿಂದೆ ಒಂದು ಷಡ್ಯಂತ್ರ ಇದೆಯಾ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕಳೆದ ಹಲವು ವರ್ಷಗಳಿಂದ ಕರ್ನಾಟಕದಲ್ಲಿ ಒಂದು ಹೋರಾಟ ನಡೀತಾ ಇದೆ, ಒಂದು ಆಂದೋಲನ ನಡೀತಾ ಇದೆ. ಏನದು? ನಮ್ಮದು ಲಿಂಗಾಯತ ಧರ್ಮ, ಪ್ರತ್ಯೇಕ ಧರ್ಮ. ನಾವು ಸನಾತನದಿಂದ ದೂರ ಆಗಬೇಕು, ನಮಗೂ ಹಿಂದುತ್ವಕ್ಕೂ ಸಂಬಂಧ ಇಲ್ಲ. ಈ ರೀತಿಯ ಹೋರಾಟ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಕಳೆದ ವರ್ಷ ಇದು ಯಾವ ಹಂತಕ್ಕೆ ಹೋಯಿತು ಅಂತಂದರೆ, ಲಿಂಗಾಯತ ಧರ್ಮ ಮತ್ತು ಇಸ್ಲಾಂ ಧರ್ಮ ಎರಡಕ್ಕೂ ಸಾಕಷ್ಟು ಸಾಮ್ಯತೆ ಇದೆ ಅನ್ನುವಂಥ ಮಟ್ಟಕ್ಕೆ ಈ ವಾದ ಹೋಯಿತು. ಯಾಕೆ ಈ ರೀತಿಯ ಸಾಮ್ಯತೆಯನ್ನು ಹುಡುಕುವಂಥ ಪ್ರಯತ್ನಗಳು ಶುರುವಾಗ್ತಾ ಇದೆ? ಇದರ ಹಿಂದೆ ಒಂದು ಷಡ್ಯಂತ್ರ ಇದೆಯಾ? ಇದಕ್ಕೆ ಪೂರಕವಾಗಿ ಮುಸ್ಲಿಂ ಮೌಲ್ವಿ ಒಬ್ಬರು ಮಾತಾಡಿರೋದನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಮಿಸ್ಟರ್ ಸಜ್ಜದ್ ನೊಮಾನಿ, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ವಕ್ತಾರ, ಇಸ್ಲಾಮಿಕ್ ವಿದ್ವಾಂಸ. UK, ಕೆನಡಾ, ಅಮೇರಿಕಾ, ಜರ್ಮನಿ ಇಲ್ಲೆಲ್ಲ ಹೋಗಿ ಇಸ್ಲಾಮಿಕ್ ತತ್ವಗಳ ಬಗ್ಗೆ ಪ್ರವಚನ ಕೊಟ್ಟು ಬರ್ತಾರೆ. ಅನೇಕ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ತಾಲಿಬಾನ್ ಅಧಿಕಾರಕ್ಕೆ ಬಂದಾಗ ಅದನ್ನು ಬಹಿರಂಗವಾಗಿ ಸ್ವಾಗತಿಸಿದ್ದ ಪುಣ್ಯಾತ್ಮ ಇವರು. 2024 ಚುನಾವಣೆಯಲ್ಲಿ ಯಾವುದಾದ್ರೂ ಮುಸ್ಲಿಮರು BJPಯನ್ನು ಸಪೋರ್ಟ್ ಮಾಡಿದ್ರೆ ಅವರನ್ನು ನಮ್ಮ ಸಮಾಜದಿಂದ ಬಹಿಷ್ಕಾರ ಮಾಡಬೇಕು ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದರು. ಇದೇ ಸಜ್ಜದ್ ನೊಮಾನಿ. ಅಷ್ಟೇ ಅಲ್ಲ, ಹೈದರಾಬಾದ್ನಲ್ಲಿ ಒಂದು ಭಾಷಣ ಮಾಡುವಾಗ ಪ್ರಚೋದನಕಾರಿ ವಿಭಜನಾತ್ಮಕ ಮಾತುಗಳನ್ನು ಆಡಿದ್ದಕ್ಕೆ ಇವರ ಮೇಲೆ ದೇಶದ್ರೋಹದ ಕೇಸಿದೆ. ಆದಾಗ್ಯೂ ಇವರ ಮಾತನ್ನು ಅನೇಕ ಮುಸ್ಲಿಮರು ಗೌರವಿಸ್ತಾರೆ. ಇಂಥವರು ಒಂದು ಸಂದರ್ಶನದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲು ಅವರು ಏನು ಹೇಳಿದ್ರು ಅನ್ನೋದನ್ನು ನೋಡ್ಕೊಂಡು ಬರೋಣ. आज भी जिनको आप हिंदू कह रहे हैं जी, क्या वो सब वाकई हिंदू हैं? उनको हिंदू बनाया जाता है RSS की शाखा में. वो हिंदू हैं नहीं. न सिख हिंदू है, न बुद्धिस्ट हिंदू है, न दलित हिंदू है, न OBC की अक्सरियत हिंदू है, न लिंगायत हिंदू है. तो अब मुसलमानों को पॉलिटिकल इनिशिएटिव लेकर खुद इनको अपने साथ जोड़ना पड़ेगा. और ये काम बाज़ पार्टियां सरगर्मी से कर रही हैं. और मुझे ये खबर मिली है कि आने वाले दिनों में वो पार्टियां अपनी कोशिश के दायरे को बढ़ाएंगी. जैसे मिसाल के तौर पर SDPI जी, वो इस मैदान में अपनी कोशिशों को बढ़ा रही हैं. और वो गुज्जर कम्युनिटी को, जाट को, दलित को, OBCs को, सबको अपने साथ जोड़ने की कोशिश कर रही है. और सोशल इंजीनियरिंग की एक ऐसी कोशिश जो मुसलमानों के ज़रिए हो, उसके मजबूत होने में और पूरे मुल्क की एक बहुत बड़ी ताकत बन जाने में टाइम ज़रूर लगेगा. लेकिन रास्ता यही है. और उस रास्ते तक पहुंचने के लिए जो कंप्रोमाइज़ रास्ते में करने चाहिए वो हर पॉलिटिकल पार्टी को करने चाहिए. यही एक रास्ता है. देखिए, जब पीक तक कोई चीज़ पहुंच जाती है तो फिर उसका डिक्लाइन शुरू हो जाता है. मुझे नहीं लगता कि अब BJP का डिक्लाइन शुरू होने में कोई बहुत ज़्यादा देर है. ನೋಡಿ, ಇಲ್ಲಿ ಸಜ್ಜದ್ ನೊಮಾನಿ ಹೇಳ್ತಾ ಇದ್ದಾರೆ, ಸಾರಾಂಶ ಇಷ್ಟೆ: ಹಿಂದೂಗಳ ಒಡಕನ್ನು ನಾವು ಬಳಸಿಕೊಳ್ಳಬೇಕು. ಸೋಷಿಯಲ್ ಇಂಜಿನಿಯರಿಂಗ್ ಹೆಸರಿನಲ್ಲಿ ನಮಗೆ ಸಂಪೂರ್ಣ ಶಕ್ತಿ ಬರೋವರೆಗೆ ನಾವು ಈ ರೀತಿ ಕಾಂಪ್ರಮೈಸ್ಗಳನ್ನು ಮಾಡಿಕೊಳ್ಳೇಬೇಕು, ಅವ್ರ ಜೊತೆ ಸೇರಿಬಿಟ್ವಿ ಅನ್ನುವಂಥ ಒಂದು ನಾಟಕವನ್ನು ಆಡಲೇಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಇಸ್ಲಾಮಿಕ್ ತತ್ವಗಳು ಹೆಚ್ಚು ಜನರನ್ನು ತಲುಪೋದಕ್ಕೆ ಇನ್ನೂ ಸಮಯ ಬೇಕು. ನಾವು ಭಾರತದಲ್ಲಿ ಯಾರು ಹಿಂದೂ ಅಂತ ಹೇಳ್ಕೊತಾರೆ ಅವ್ರು ನಿಜವಾಗ್ಲೂ ಹಿಂದೂಗಳಲ್ಲ. ಅವ್ರು RSSನವ್ರು ಏನೋ ಹೇಳಿದ್ರು ಅನ್ನೋ ಕಾರಣಕ್ಕೆ ಹಿಂದೂ ಅಂತಾರೆ. ಆದರೆ ಅವರು ಜಾಟು, SC, OBC, ST, ಲಿಂಗಾಯತ ಈ ರೀತಿ ಒಡೆದೋಗ್ಬಿಟ್ಟಿದ್ದಾರೆ. ನಾವು ಅಂಥವ್ರ ಜೊತೆ ಪ್ರತ್ಯೇಕವಾಗಿ ಒಂದುಗೂಡಬೇಕು, ಅವರನ್ನು ಪ್ರತ್ಯೇಕ ಮಾಡಬೇಕು ಅನ್ನೋ ಅರ್ಥದಲ್ಲಿ ಇವರು ಮಾತಾಡ್ತಾರೆ. ಸೋಷಿಯಲ್ ಇಂಜಿನಿಯರಿಂಗ್ ಹೆಸರಿನಲ್ಲಿ, ಸಾಮಾಜಿಕ ಸಾಮರಸ್ಯದ ಹೆಸರಿನಲ್ಲಿ ನಾವು ಒಂದಾಗಬೇಕು. ಯಾವಾಗ ನಮಗೆ ಸಂಪೂರ್ಣ ಶಕ್ತಿ ಬರುತ್ತೋ, ನಮ್ಮದೇ ಬಲದ ಮೇಲೆ ನಾವು
ರಾಜಕೀಯ ಶಕ್ತಿಯನ್ನು ಹೊಂದುತ್ತೇವೋ ಆಗ ನಾವು ಏನು ಬೇಕಾದರೂ ಮಾಡಬಹುದು. ಅಲ್ಲಿಯವರೆಗೆ ಈ ಕಾಂಪ್ರಮೈಸ್ಗಳನ್ನು ಮಾಡಿಕೊಳ್ಳೇಬೇಕು. ಇವರು ಇಲ್ಲಿ ಲಿಂಗಾಯತ ಅನ್ನುವಂಥ ಹೆಸರನ್ನು ತರ್ತಾರೆ. ನೋಡಿ, ಇಲ್ಲೇ ಇರೋದು ಕಮ್ಯುನಿಸ್ಟರು, ದೇವರನ್ನೇ ನಂಬದವರು, ಧರ್ಮ ಒಂದು ಅಫೀಮು ಅಂತ ಹೇಳಿದವರು ಲಿಂಗಾಯತ ಧರ್ಮದ ಪರವಾಗಿ ಹೋರಾಟಕ್ಕೆ ಯಾಕೆ ಬರ್ತಾರೆ? ದಾವಣಗೆರೆಯ ಒಂದು ಸಮಾವೇಶದಲ್ಲಿ GS ಪಾಟೀಲ್ ಕಮ್ಯುನಿಸ್ಟ್ ನಾಯಕರು ಹೇಳಿದ್ದನ್ನು ನಾನು ಆಗಲೇ ಹೇಳಿದೆ ನಿಮಗೆ. ಇಸ್ಲಾಂ ಮತ್ತು ಲಿಂಗಾಯತ ಧರ್ಮ ಎರಡೂ ಒಂದೇ ರೀತಿಯ ಧರ್ಮಗಳು ಅಂತ. ಎರಡೂ ಸಹ ಏಕದೇವತಾರಾಧನೆಯನ್ನು ಬೋಧಿಸ್ತವೆ. ಹಾಗಾಗಿ ಇಸ್ಲಾಂ ಮತ್ತು ಲಿಂಗಾಯತ ಒಂದೇ. ಲಿಂಗಾಯತದಲ್ಲಿ ಅನ್ನದಾಸೋಹದ ಪರಿಕಲ್ಪನೆ ಇದೆ, ಇಸ್ಲಾಂನಲ್ಲೂ ಸಹ ಜಕಾತ್ ಅನ್ನುವಂತಹ ಪರಿಕಲ್ಪನೆ ಇದೆ. ಹಾಗಾಗಿ ಇಸ್ಲಾಂ ಮತ್ತು ಲಿಂಗಾಯತ ಒಂದೇ. ಜಕಾತ್ ಅಂದರೆ ಅನ್ನದಾಸೋಹದ ಯಾವ ಉದಾಹರಣೆಯನ್ನು ಇವರು ಕೊಡ್ತಾರೆ? ಯಾವ ಮಸೀದಿಯಲ್ಲಿ ಅನ್ನದಾಸೋಹದ ಕಾರ್ಯಕ್ರಮ ಇದೆ ಸ್ನೇಹಿತರೆ? ನಮ್ಮ ಸಂಪ್ರದಾಯದ ಪವಿತ್ರವಾದಂಥ ಅನ್ನದಾಸೋಹಕ್ಕೂ ಇವರು ಜಕಾತ್ಗೂ ಕಂಪೇರ್ ಮಾಡುವಂಥ ದುಸ್ಸಾಹಸವನ್ನು ಮಾಡ್ತಾ ಇದ್ದಾರೆ ಈ ಕಮ್ಯುನಿಸ್ಟರು. ಅವತ್ತು ನನ್ನ ಗಮನಕ್ಕೆ ಬಂದಿದ್ದು, ಅದಕ್ಕೆ ಅದರ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೆ, ಈಗಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಚಿತ್ತಾಪುರ RSS ಪಥಸಂಚಲನದ ಸಂದರ್ಭದಲ್ಲಿ ದಲಿತ್ ಮುಸ್ಲಿಂ ಭಾಯಿ ಭಾಯಿ ಅನ್ನುವಂಥ ಘೋಷಣೆಗಳು ಕೇಳಿಬಂದವು. ಭೀಮ್ ಆರ್ಮಿ ಅದಕ್ಕೋಸ್ಕರ ಬೀದಿಗಿಳಿದಿತ್ತು, ಮುಸ್ಲಿಮರು ಮತ್ತು ದಲಿತರು ಒಂದಾಗ್ಬಿಡಬೇಕು ಅಂತ. ಮುಸ್ಲಿಮರ ಜೊತೆ ದಲಿತರು ಒಂದಾಗಿದ್ದಕ್ಕೆ ಬಂಗಾಳದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಏನೆಲ್ಲ ಅನಾಹುತಗಳಾಯಿತು ಅನ್ನೋದನ್ನು ನಮ್ಮ ಇತಿಹಾಸ ಹೇಳುತ್ತೆ. ತಮಗೆ ಬಳಕೆಯಾಗುವವರೆಗೆ ಮಾತ್ರ ದಲಿತರು, ಲಿಂಗಾಯತರು ಎಲ್ಲ ತಮ್ಮ ಉದ್ದೇಶ ಈಡೇರಿದ ಮೇಲೆ ಅವರಿಗೆ ಇಸ್ಲಾಂ ತತ್ವೇ ಮುಖ್ಯ. ಅದು ಬಂಗಾಳದಲ್ಲಿ 1948ರಲ್ಲಿ ಪ್ರೂವ್ ಆಗಿತ್ತು. ಇತಿಹಾಸ ಯಾವತ್ತೂ ಸುಳ್ಳಾಗೋದಿಲ್ಲ ಸ್ನೇಹಿತರೆ. ಇಂಥ ಒಂದು ಷಡ್ಯಂತ್ರ ಇಟ್ಟುಕೊಂಡು ಇಸ್ಲಾಂ ಮತ್ತು ಲಿಂಗಾಯತ ಧರ್ಮವನ್ನು ಒಂದೇ ಅಂತ ಹೇಳುವಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರಲ್ಲ, ಅದಕ್ಕೆ ಕಾರಣ ಈ ಒಂದು ಸಜ್ಜದ್ ನೊಮಾನಿ ಅವರ ಹೇಳಿಕೆಯಿಂದ ಈಗ ಹೊರಕ್ಕೆ ಬಂದಿದೆ. ಬಹಳ ದೊಡ್ಡದಾದಂಥ ಷಡ್ಯಂತ್ರ ಈಗ ಬಯಲಾಗಿದೆ ಸ್ನೇಹಿತರೆ. ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ, ಅದು ಹೋರಾಟ ಅವರವ್ರಿಗೆ ಬಿಟ್ಟದ್ದು, ಅವರು ಮಾಡ್ತಾರೆ ಬಿಡ್ತಾರೆ, ದಟ್ ಈಸ್ ಡಿಫ್ರೆಂಟ್. ಆದರೆ ಈ ಒಂದು ಷಡ್ಯಂತ್ರದ ವಿರುದ್ಧ ಲಿಂಗಾಯತರಿರ್ಬೋದು, ದಲಿತರಿರ್ಬೋದು, ಅಥವಾ ಯಾವುದೇ ಸಮಾಜದ ಯಾವುದೇ ವ್ಯಕ್ತಿಗಳಿರ್ಬೋದು ಎಚ್ಚರಿಕೆ ವಹಿಸಬೇಕು. ಪೊಲಿಟಿಕಲ್ ಇನಿಷಿಯೇಟಿವ್ ನಾವು ತಗೋಬೇಕು ಒಂದು ಮುಸ್ಲಿಂ ಸಮುದಾಯವಾಗಿ ಅಂತ ಏನು ನೊಮಾನಿ ಹೇಳಿದರು, ಅದರ ಪರಿಣಾಮವನ್ನು ನಾವು ಪಶ್ಚಿಮ ಬಂಗಾಳದಲ್ಲಿ, ಕೇರಳದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ನೋಡಿದ್ದೇವೆ. ಹಾಗಾಗಿ ಆ ರೀತಿ ಕರ್ನಾಟಕ ಆಗಬಾರ್ದು ಅಂತಂದರೆ ಇಂಥ ಷಡ್ಯಂತ್ರಗಳ ವಿರುದ್ಧ ಜಾಗೃತರಾಗಬೇಕು. ನಮ್ಮ ಹೋರಾಟವನ್ನು ನಾವೇ ರೂಪಿಸ್ಕೊಳ್ಬೇಕೇ ಹೊರತು ಈ ರೀತಿಯ ಷಡ್ಯಂತ್ರಗಳಿಗೆ ಬಲಿಯಾಗಬಾರದು ಅನ್ನೋದು ನನ್ನ ಕಳಕಳಿ.